ಹುಡುಕೊಂಡು ಬರ್ಬೇಕಾ? ಈ 5 ಆಧ್ಯಾತ್ಮಿಕ ರಹಸ್ಯಗಳನ್ನ ಹಿಂದೆ ಪಾಲಿಸಿ. ಬ್ರಹ್ಮಾಂಡದ ನಿಯಮ ಹೊಂದಿದೆ. ಶ್ರೀಮಂತಿಕೆ ಅನ್ನೋದು ಕೇವಲ ಕಷ್ಟಪಟ್ಟು ದುಡಿಯುವವರಿಗೆ ಮಾತ್ರ ಸಿಗಲ್ಲ. ಅದು ಯಾರಿಗೆ ಆಕರ್ಷಣೆ ಮಾಡುವಂತ ಶಕ್ತಿ ಇದೆಯೋ, ಆ ತಂತ್ರ ತಿಳಿದಿದೆಯೋ ಅವರಿಗೆ ಮಾತ್ರ ಉಳಿಯುತ್ತೆ. ನಿಮ್ಮ ಜೇಬ್ನಲ್ಲಿ ಹಣ ನಿಲ್ತಲ್ವೇ? ಇಷ್ಟೇ ಪ್ರಯತ್ನ ಪಟ್ಟರು ದಾರಿದ್ರ್ಯ ನಿಮ್ಮನ್ನ ಬಿಡ್ತಾನೆ ಇಲ್ವಾ? ಹಾಗಿದ್ದಲ್ಲಿ ನೀವು ಸನಾತನ ಧರ್ಮದ ಈ ಗುಪ್ತ ಆಧ್ಯಾತ್ಮಿಕ ರಹಸ್ಯಗಳನ್ನ ಮರೆತಿದ್ದೀರಿ ಅಂತಲೇ ಅರ್ಥ. ಇವತ್ತು ನಾನು ನಿಮಗೆ ಹೇಳಲಿರುವ ಆ 5 ಮಾರ್ಗಗಳು ಕೇವಲ ಮಾಹಿತಿಯಲ್ಲ, ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿಶಾಲಿ ತಂತ್ರಗಳು. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಿಂದೂ ಧರ್ಮದ ಸಾರವನ್ನ ಬಳಸಿ ಧನಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಕಾಯಮಾಗಿ ನೆಲೆಸುವಂತೆ ಮಾಡುವುದು ಹೇಗೆ? ಬನ್ನಿ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ತಿಳಿಯೋಣ. ಮಿಸ್ ಮಾಡಬೇಡಿ. ಈ ಒಂದು ವಿಡಿಯೋ ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಬದಲಿಸಬಹುದು. ಪಾಯಿಂಟ್ ನಂಬರ್ 1, ಮನೆಯ ಹೊಸ್ತಿಲು ಮತ್ತು ಸಕಾರಾತ್ಮಕ ಶಕ್ತಿ. ಸನಾತನ ಸಂಪ್ರದಾಯದ ಪ್ರಕಾರ ಲಕ್ಷ್ಮೀ ದೇವಿಯು ಪ್ರವೇಶಿಸುವುದು ಮನೆಯ ಮುಖ್ಯ ದ್ವಾರದಿಂದ. ನಿಮ್ಮ ಮನೆಯ ಹೊಸ್ತಿಲು ಯಾವಾಗಲೂ ಸ್ವಚ್ಛವಾಗಿರಬೇಕು. ಪ್ರತಿದಿನ ಬೆಳಿಗ್ಗೆ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ, ಅದು ಧನ ಆಕರ್ಷಣೆಯ ತಂತ್ರ. ಯಾವ ಮನೆಯಲ್ಲಿ ಬಾಗಿಲುಗಳು ಶಬ್ದ ಮಾಡುವುದಿಲ್ವೋ ಮತ್ತು ಎಲ್ಲಿ ಹಿರಿಯರಿಗೆ ಗೌರವ ಇರ್ತದೆಯೋ ಅಲ್ಲಿ ದಾರಿದ್ರ್ಯ ಸುಳಿಯುವುದಿಲ್ಲ. ನೆನ್ಪಿಡಿ, ಸ್ವಚ್ಛತೆಯ ಸೌಭಾಗ್ಯದ ಮೊದಲ ಮೆಟ್ಟಿಲು. ಜ್ಯೋತಿಷ್ಯ ಮತ್ತು ಶುಕ್ರ ಗ್ರಹದ ಪ್ರಭಾವ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತು ಮತ್ತು ಐಷಾರಾಮಿ ಜೀವನಕ್ಕೆ ಶುಕ್ರ ಗ್ರಹವೇ ಕಾರಣವಂತ. ನಿಮ್ಮ ಜಾತಕದಲ್ಲಿ ಶುಕ್ರ ಬಲಹೀನನಾಗಿದ್ರೆ ಎಷ್ಟೇ ದುಡಿದ್ರೂ ಹಣ ಉಳಿಯೋದಿಲ್ಲ. ಶುಕ್ರನನ್ನ ಉಳಿಸ್ಕೊಳ್ಳಲು ಸುಲಭ ದಾರಿ ಅಂದರೆ ಯಾವಾಗಲೂ ಶುಭ್ರವಾದ ಮತ್ತು ಸುಗಂಧಭರಿತ ಬಟ್ಟೆಗಳನ್ನು ಧರಿಸುವುದು. ಶುಕ್ರವಾರದ ದಿನ ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನ ತಿನ್ನಿಸೋದ್ರಿಂದ ನಮ್ಮ ಆರ್ಥಿಕ ಅಡೆತಡೆಗಳು ದೂರವಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಹಾದಿಯನ್ನ ಸುಗಮಗೊಳಿಸುತ್ತೆ. ಲಕ್ಷ್ಮೀ ದೇವಿಯ ಬೀಜ ಮಂತ್ರದ ಶಕ್ತಿ. ಶಬ್ದಕ್ಕೊಂದು ಶಕ್ತಿ ಇದೆ, ಮಂತ್ರಕ್ಕೊಂದು ಮೌಲ್ಯವಿದೆ ಅಲ್ವಾ? ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ 108 ಬಾರಿ ಪಠಿಸಿ. ಇದು ಕೇವಲ ಮಂತ್ರವಲ್ಲ, ಇದು ಬ್ರಹ್ಮಾಂಡದ ಶ್ರೀಮಂತಿಕೆಯ ಶಕ್ತಿಯನ್ನ ನಿಮ್ಮತ್ತ ಸೆಳೆಯುವ ವೈಬ್ರೇಷನ್. ಅದರಲ್ಲೂ ಶುಕ್ರವಾರ ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ ಈ ಮಂತ್ರ ಪಠಿಸಿದ್ರೆ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯೇ ಬರುತ್ತಲ್ಲ. ದಾನ ಮತ್ತು ಧರ್ಮದ ಮಹತ್ವ. ಹಿಂದೂ ಧರ್ಮದ ಸಾರ ಇರುವುದೇ ದಾನದಲ್ಲಿ. ನೀವು ಎಷ್ಟು ಕೊಡ್ತೀರೋ ಅದರ 10 ಪಟ್ಟು ನಿಮಗೆ ವಾಪಸ್ ಬರುತ್ತೆ. ಇದು ಪ್ರಕೃತಿ ನಿಯಮ. ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನ ಹಸಿದವರಿಗೆ ಅಥವಾ ಗೋಶಾಲೆಗೆ ನೀಡಿ. ನಿಮ್ಮ ಹಣದಲ್ಲಿ ಧರ್ಮ ಸೇರಿದಾಗ ಆ ಹಣ ನಿಮ್ಮನ್ನ ಎಂದಿಗೂ ಕೈಬಿಡಲ್ಲ. ಕುಬೇರನ ಆಶೀರ್ವಾದ ಬೇಕಂದ್ರೆ ಮೊದಲು ದಾನ ಮಾಡುವ ಗುಣ ಬೆಳೆಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಶಾಸ್ತ್ರ ಹೇಳೋದು ಒಂದು ನಂಬಿಕೆ ಇರಲಿ ಅಂತ, ಭಕ್ತಿ ಇರಲಿ ಅಂತ, ಆದರೆ ಕರ್ಮವೂ ಇರಲಿ. ಈ ಆಧ್ಯಾತ್ಮಿಕ ಮಾರ್ಗಗಳನ್ನ ಶ್ರದ್ಧೆಯಿಂದ ಪಾಲಿಸಿ. ಅದರ ಜೊತೆಗೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಆಗ ಕುಬೇರನ ಕೃಪೆ ನಿಮ್ಮ ಮೇಲೆ ಖಂಡಿತವಾಗಿ ಇರುತ್ತೆ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆ ತಂದರೂ ಅದು ನನಗೆ ದೊಡ್ಡ ಸಂತೋಷ. ನಿಮಗೆ ಈ ವಿಷಯ ಇಷ್ಟವಾಗಿದೆ ಅಂದರೆ ಈ ಕೂಡಲೇ ಲೈಕ್ ಬಟನ್ ಒತ್ತೆ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಅಂದ ಹಾಗೆ ಇವುಗಳಲ್ಲಿ ನೀವು ಯಾವ ಮಾರ್ಗವನ್ನು ಎಂದಿನಿಂದಲೇ ಶುರು ಮಾಡ್ತೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಶಕ್ತಿಶಾಲಿ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸನಾತನ ಧರ್ಮದ ಶಕ್ತಿ ಜಗತ್ತಿಗೆ ತಿಳಿಲಿ. ಧನ್ಯವಾದಗಳು. ಶುಭವಾಗಲಿ.